ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮ್ಮ ಸರ್ವೆ ಡಾಕ್ಯುಮೆಂಟ್ಸ್ ಅಥವಾ ನಿಮ್ಮ ಭೂಮಿಯ ಆಕಾರ ಬಂದಾಗಲಿ ಮತ್ತು ನಕ್ಷೆ ಆಗಲಿ ಯಾವ ರೀತಿ ನೀವು ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ನ ಪೇ ಮಾಡಿ ಯಾವ ರೀತಿ ತಗೋಬೇಕು, ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಅದಕ್ಕೆ ಯಾವ ರೀತಿ ಅರ್ಜಿ ಹಾಕಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮ್ಮ ಲ್ಯಾಂಡ್ ರೆಕಾರ್ಡ್ಸ್ಗೆ. ಸೊ ಮೊದಲಿಗೆ ನಾವೇನು ಮಾಡಬೇಕು, ಗೂಗಲ್ಗೆ ಹೋಗಿ ಭೂಮಿ RTC ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಭೂಮಿ RTC ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಆಪ್ಷನ್ ಬರುತ್ತೆ, ವ್ಯೂ RTC ಭೂಮಿ ಲ್ಯಾಂಡ್ ರೆಕಾರ್ಡ್ಸ್ ಕರ್ನಾಟಕ ಸರ್ಕಾರ ಅಂತ. ಈ ಲ್ಯಾಂಡ್ ರೆಕಾರ್ಡ್ಸ್ನ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನೇ ನಾನೀಗ ಹೇಳ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ನಿಮಗೆ ಅದನ್ನು ಓಕೆ ಮಾಡಿದ್ಮೇಲೆ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನಿಮ್ಗೊಂದು ಪೇಜ್ ಬರುತ್ತೆ. ಈ ಪೇಜಲ್ಲಿ ಏನಿದೆಪ್ಪ ಅಂದರೆ ಸರ್ವೆ ಡಾಕ್ಯುಮೆಂಟ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಸರ್ವೆ ಡಾಕ್ಯುಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಈ ಸರ್ವೆ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ. ನಾನು ಇದನ್ನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಏನೇನು ಬಂದಿದೆ ಅಂದರೆ, ಅಟ್ಲಾಸ್ ನೀವು ಕೆಳಕಂಡ ಸರ್ವೆ ದಾಖಲೆಗಳಿಗೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು. ಯಾವ್ಯಾವ ದಾಖಲೆಗಳು ಬೇಕು ಅಂತ ನೀವು ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಂದರೆ, ಅಟ್ಲಾಸ್, ಸರ್ವೆ ಪಕ್ಕಾ ಪುಸ್ತಕ, ಟಿಪ್ಪಣಿ, ಆಕಾರ ಬಂದು, FMB ಮತ್ತು ಸರ್ವೆ ಪ್ರತಿ ಬುಕ್ ಪುಸ್ತಕ. ಇಷ್ಟಕ್ಕೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಈ ಒಂದು ಆನ್ಲೈನಲ್ಲಿ ಇವುಗಳಿಗೆ ಅಪ್ಲೈ ಮಾಡಬೇಕು. ಇನ್ನು ಈ ಬೇರೆ ಬೇರೆ ವಿಧಾವ ಸ್ನೇಹಿತರೆ, ಇದು 6 ಅಷ್ಟೇ ಶೋ ಆಗ್ತಾಯಿದೆ. ಇನ್ನು ಯಾವ್ಯಾವ ವಿಧಾವ ಅನ್ನೋದನ್ನು ಸಹ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಒಂದು ಡಾಕ್ಯುಮೆಂಟ್ಸ್ಗೆ ನೀವು ಎಷ್ಟು ಪ್ರೈಸ್ ಪೇ ಮಾಡಬೇಕು ಏನು ಅನ್ನೋದನ್ನು ಸಹ ನಾನು ಲೀಸ್ಟು ಸಹ ಇಲ್ಲೇ ಓಪನ್ ಮಾಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಕ್ಲಿಕ್ ಹಿಯರ್ ಟು ರಿವ್ಯೂ ಸರ್ವೆ ಡಾಕ್ಯುಮೆಂಟ್ ಪ್ರೈಸ್ ಲಿಸ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಅಂತ ಇದೆಯಲ್ಲ ಸ್ನೇಹಿತರೆ, ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಯಾವುದಕ್ಕೆ ಎಷ್ಟೆಷ್ಟು ಅಂತ. ಇಲ್ಲಿ ಇಷ್ಟೂ ಏನಾದರೂ ನೀವು ಡಾಕ್ಯುಮೆಂಟ್ ಬೇಕಂದರೆ ನೀವು 15 ರೂಪಾಯಿಯನ್ನು ಪೇ ಮಾಡಬೇಕಾಗತ್ತೆ. ಎಷ್ಟು ಪೇ ಮಾಡಬೇಕು? ₹15 ಇದೆ ನೋಡಿ ಸ್ನೇಹಿತರೆ. ಒಂದು ಡಾಕ್ಯುಮೆಂಟ್ಗೆ 15 ರೂಪಾಯಿ ಇದೆ. ಈ ಒಂದು ಡಾಕ್ಯುಮೆಂಟ್ಸ್ನ ನೀವು ಓಪನ್ ಮಾಡಿ, ನೀವು ಏನು ಬೇಕು ಎಲ್ಲ ಇದೆ ನೋಡಿ ಸ್ನೇಹಿತರೆ. ಎಲ್ಲ ಡಾಕ್ಯುಮೆಂಟ್ಸು ಇದಾವೆ ಇದರಲ್ಲಿ. ಆಕಾರ ಬಂದು, ಒರಿಜಿನಲ್ ಪ್ರತಿ, ಆಕಾರ ಬಂದು ಕಂಪ್ಯೂಟರೈಸ್ಡು, ಮತ್ತು ಮೂಲ ಸರ್ವೆ ಪ್ರತಿ ಪುಸ್ತಕ ಎಲ್ಲ ಇದೆ ನೋಡಿ ಸ್ನೇಹಿತರೆ. ಸುಮಾರು 94 ಲಾಸ್ಟ್ ಕಾವಲ್ ಪೋಡಿ ಟಿಪ್ಪಣಿ ಅಂತಿದೆ ನೋಡಿ ಸ್ನೇಹಿತರೆ. ಇಷ್ಟು ನೀವು ಒಂದು ಇದು ಪ್ರಿಂಟ್ ತೆಗೆದು ಇಟ್ಕೋಬೋದು, ಇಲ್ಲ ಡೌನ್ಲೋಡ್ ಮಾಡಿ ಇಟ್ಕೋಬೋದು, ಯಾವುದಕ್ಕೆ ಇಷ್ಟಷ್ಟು ಅಂತ. ಬಟ್ ಎಲ್ಲದಕ್ಕೂ 15 ರೂಪಾಯಿ ಫಿಕ್ಸ್ ರೇಟ್ ಇದೆ ಸ್ನೇಹಿತರೆ. 15 ರೂಪಾಯಿ ಫಿಕ್ಸ್ ರೇಟ್ ಇದೆ. ಅದಕ್ಕೆ ನೀವೇನು ಮಾಡಬೇಕು, ಮತ್ತು ಇದನ್ನು ಬ್ಯಾಕ್ ಬಂದು ಕ್ಯಾನ್ಸಲ್ ಮಾಡಿ ಇವುಗಳಿಗೆ ಅಪ್ಲೈ ಮಾಡಬೇಕಂದ್ರೆ ಏನು ಮಾಡಬೇಕು, ಇಲ್ಲೇ ಸೈಡ್ಗಿದೆ ನೋಡಿ ಸ್ನೇಹಿತರೆ. ಈಗ ಈ ಕೆಳಕಂಡ ಸರ್ವೆ ದಾಖಲೆಗಳಿಗಾಗಿ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಂತಿದೆಯಲ್ಲ, ಇಲ್ಲಿ ಪಕ್ಕದಲ್ಲಿ ಏನು ಮಾಡಬೇಕು, ಇಲ್ಲಿ ಮೊಬೈಲ್ ನಂಬರು ಮತ್ತು ಎಂಟರ್ ಕ್ಯಾಪ್ಚಾ ಅಂತ ಕೇಳಿದೆ. ಸೊ ನಾವೇನು ಮಾಡಬೇಕು, ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡೋಣ. ಎಂಟ್ರಿ ಮಾಡಿ ಇಲ್ಲಿ ಕ್ಯಾಪ್ಚಾ ಅಂತಿದೆ ಸ್ನೇಹಿತರೆ. ಈ ಕ್ಯಾಪ್ಚಾವನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. ಈ ಒಂದು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿದಾಗ ನಾವೇನು ಮಾಡಬೇಕು, ಸೆಂಡ್ OTP ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಸೆಂಡ್ OTP ಅಂತ ಕೊಟ್ಟಾಗ ನಿಮ್ಗೆ OTP ಬರುತ್ತೆ. ಆ OTPಯನ್ನು ಸಹ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಾನು OTPಯನ್ನು ಕಾಫಿ ಪೇಸ್ಟ್ ಮಾಡಿಕೊಂಡು ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಮಾಡಿ ಈಗ ಲಾಗಿನ್ ಅಂತ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಲಾಗಿನ್ ಅಂತ ಕೊಟ್ಟಾಗ ಈ ರೀತಿ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈಗ ಅಲ್ಲಿ ನೀವು ನೋಡ್ಕೊಂಡ್ರಲ್ಲ, ಅದಕ್ಕೆ ಎಷ್ಟೆಷ್ಟು ಯಾವ ರೀತಿ ಪೇ ಮಾಡಬೇಕು, ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನೀವು ರಿಕ್ವೆಸ್ಟ್ ಅಂತಿದೆ, ಆರ್ ಅಪ್ರೂವ್ಡ್ ಬೈ ಡಿಪಾರ್ಟ್ಮೆಂಟ್ ಆ್ಯಂಡ್ ರೆಡಿ ಫಾರ್ ಪ್ರಿಂಟ್ ಅಂತಿದೆ. ಸೊ ಇಲ್ಲಿ ನಾವು ನ್ಯೂ ರಿಕ್ವೆಸ್ಟ್ ಅನ್ನೋ ಆಪ್ಷನನ್ನು ತೆಗೆದುಕೊಳ್ಳೋಣ. ಸೊ ಈ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಏನು ಮಾಡಬೇಕು, ನೀವು ನಿಮ್ಮ ಜಿಲ್ಲೆ, ಫಸ್ಟು ನಿಮ್ಮ ಜಿಲ್ಲೆಯನ್ನು ಎಂಟ್ರಿ ಮಾಡಬೇಕು. ಆಮೇಲೆ ಇಲ್ಲಿ ಪಕ್ಕದಲ್ಲಿ ನಿಮ್ಮ ತಾಲೂಕನ್ನು ಎಂಟ್ರಿ ಮಾಡಬೇಕು. ಆಮೇಲೆ ಇಲ್ಲಿ ಹೋಬಳಿಯನ್ನು ಎಂಟ್ರಿ ಮಾಡಬೇಕು. ಆಮೇಲೆ ನಿಮ್ಮ ಗ್ರಾಮವನ್ನು ಎಂಟ್ರಿ ಮಾಡಬೇಕು. ಆಮೇಲೆ ನಿಮ್ಮ ಸರ್ವೆ ನಂಬರ್ ಎಂಟ್ರಿ ಮಾಡಬೇಕು. ಇಲ್ಲಿ ಸರ್ನಾಕ್ ಅಂದರೆ ಸ್ಟಾರನ್ನು ಹಾಕಬೇಕು. ಇಲ್ಲಿ ಇಸ್ಸಾ ಅಂದರೆ ಅದು ಸಬ್ ನಂಬರ್ ಎಷ್ಟು 1, 2, 3 ಅಂತಿರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಅಥವಾ ಇಲ್ಲಿ ಮತ್ತೆ ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾನು ಇವೆಲ್ಲ ಎಂಟ್ರಿ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಾನು ಇವು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ್ದೀನಿ. ಎಂಟ್ರಿ ಮಾಡಿ ಇಲ್ಲಿ ಸರ್ಚ್ ಅಂತ ಕೊಡ್ತೀನಿ ಸ್ನೇಹಿತರೆ, ಅಥವಾ ಇಲ್ಲಿ ಮೇಲೆ ಒಂದು ಚೆಕ್ ಬಾಕ್ಸ್, ಕೆಳಗೆ ಚೆಕ್ ಬಾಕ್ಸ್ ಇದ್ದರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಕೊಡುತ್ತೆ. ನಾವೇನು ಮಾಡಬೇಕು, ಮತ್ತೆ ಇಲ್ಲಿ ಸರ್ಚ್ ಅಂತ ಕೊಡಬೇಕಾಗತ್ತೆ. ಸರ್ಚ್ ಅಂತ ಕೊಟ್ಟಾಗ ಈ ರೀತಿ ನಮಗೆ ಓಪನ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ. ನೀವು ಹಾಕಿರೋ ಸರ್ವೆ ನಂಬರ್ಗೆ ಮತ್ತು ಇಲ್ಲಿ ಪೇಜ್ ನಂಬರ್ಸು ಸುಮಾರು 4 ಇದೆ ಸ್ನೇಹಿತರೆ. ಇಲ್ಲಿ 4 ನೆಕ್ಸ್ಟ್ ಅಂತಿದೆ ಸ್ನೇಹಿತರೆ. ಸೊ ಈ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದರೆ ನಿಮ್ಗೆ ಯಾವ ಪೇಜ್ ಬೇಕೋ ಆ ಪೇಜ್ ಓಪನ್ ಆಗ್ತಾ ಹೋಗ್ತದೆ. ಸರ್ವೆ ನಂಬರು ಸಹ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಈಗ ಇಲ್ಲಿ ನೋಡಿ, ನಾನು ಸೀರಿಯಲ್ ನಂಬರ್ 1 ಮತ್ತು ಸೀರಿಯಲ್ ನಂಬರ್ 17ವರೆಗೂ, ಲಾಸ್ಟ್ 4ನೇ ಪೇಜ್ಗೆ 17 ಇದೆ, ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ವ್ಯೂ ಡಾಕ್ಯುಮೆಂಟ್ ಅಥವಾ ಕಣ್ಣಿನ ಚಿತ್ರ ಇದೆ ನೋಡಿ ಸ್ನೇಹಿತರೆ. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ. ಸೊ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಕಣ್ಣಿನ ಚಿತ್ರ ಇದೆಯಲ್ಲ, ಈ ಕಣ್ಣಿನ ಚಿತ್ರದ ಮೇಲೆ ಕ್ಲಿಕ್ ಮಾಡೋಣ ಸ್ನೇಹಿತರೆ. ನಾವೀಗ ಈ ಕಣ್ಣಿನ ಚಿತ್ರದ ಮೇಲೆ ಕ್ಲಿಕ್ ಮಾಡಿದಾಗ ಏನು ಅದರದ್ದು ಡಾಕ್ಯುಮೆಂಟ್ ಬರುತ್ತೆ ನೋಡೋಣ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕಾಂಟ್ ಓಪನ್ PDF ಫೈಲ್ ಅಂತ ಬಂತು. ಸೊ ಬ್ಯಾಕ್ ಬನ್ನಿ, ಮತ್ತು ಅದರ ಪಕ್ಕದಲ್ಲಿ ಇಲ್ಲಿ
ಈ ಒಂದು ಪ್ರಿಂಟ್ ಅಂತಿದೆ ನೋಡಿ ಸ್ನೇಹಿತರೆ, ಪೇ ಆ್ಯಂಡ್ ಪ್ರಿಂಟ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಪೇ ಆ್ಯಂಡ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಎಷ್ಟು ಕೇಳ್ತಾ ಇದೆ, ನಾವು ಫಸ್ಟ್ ಲೀಸ್ಟಲ್ಲಿ ನೋಡಿದ್ವಿ ಎಷ್ಟು ರುಪೀಸ್ ಇದೆ ಇದಕ್ಕೆ ಅಂತ. ಸೊ ಇಲ್ಲಿ 15 ರುಪೀಸ್ ಇದೆ. ಐ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ. ಸೊ ಇದಕ್ಕೆ ಓಕೆ ಮಾಡಿ ಈಗ ಪಾವತಿಸಿ ಅಂತಿದೆ. ಸೊ ಈಗ ಪಾವತಿಸಿ ಅಂತ ಓಕೆ ಮಾಡಿದ್ಮೇಲೆ ನಮಗೆ ಒಂದು ಪೇ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಯು ಪಿ ಐ ಇದೆ ಸ್ನೇಹಿತರೆ, ನೀವು ಫೋನ್ಪೇ ಯೂಸ್ ಮಾಡಿಕೊಂಡು ನೀವಲ್ಲಿ ಯು ಪಿ ಐನು ಓಕೆ ಮಾಡಿ. ಇಲ್ಲಿ QR ಕೋಡ್ ಇದೆ, ಈ ಒಂದು QR ಕೋಡ್ ಓಪನ್ ಆಗುತ್ತೆ. ಆ QR ಕೋಡ್ಗೆ ನೀವು ಪೇ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟು ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಪೇ ಮಾಡಿ ನೀವು ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೋಬೋದು. ಮತ್ತೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ 1 ದಿನ 2 ದಿನಕ್ಕೆ ಅದು ಡಾಕ್ಯುಮೆಂಟ್ ಬರುತ್ತೆ, ಅಥವಾ ಅವತ್ತೇ ಆದರೂ ಬರ್ಬೋದು ಸ್ನೇಹಿತರೆ. ಮತ್ತು ಈ ರೀತಿ ಪ್ರತಿಯೊಂದು ಸಹ ಪೇ ಆ್ಯಂಡ್ ಪ್ರಿಂಟ್ ಅಂತಿದೆಯಲ್ಲ, ಇದ್ರ ಮೇಲೇ ನೀವು ಕ್ಲಿಕ್ ಮಾಡಿಕೊಂಡು ನೀವು 15 ರುಪೀಸ್ ಪೇ ಮಾಡಿ ತಗೋಬೋದು. ಇಲ್ಲಿ ಮೂಲ ಸರ್ವೆ ಪ್ರತಿ ಪುಸ್ತಕ, ಇಸ್ಸಾ ಸರ್ವೆ ಟಿಪ್ಪಣಿ ಪುಸ್ತಕ ಎಲ್ಲವೂ ಇದೆ ಸ್ನೇಹಿತರೆ. ಯಾವ್ದು ಬೇಕೋ ನೀವು ಎಂಟ್ರಿ ಮಾಡಿಕೊಂಡು ಅದನ್ನು ತಗೋಬೋದು ಸ್ನೇಹಿತರೆ. ಇಲ್ಲಿ 4ನೇ ಪೇಜ್ವರೆಗೂ ಎಲ್ಲ ಇದೆ. ಸೊ ನಾವು ಏನು ಮಾಡಬೇಕು, 4ನೇ 16 17 ಡಾಕ್ಯುಮೆಂಟ್ಸ್ ತೊಗೋಬೋದು ಸ್ನೇಹಿತರೆ ಒಂದು ಸರ್ವೆ ನಂಬರ್ಗೆ. ನಾನು ಹಾಕಿರೋದು ಒಂದು ಸರ್ವೆ ನಂಬರ್ ಹಾಕಿದ್ದೀನಿ. ಸೊ ಆ ಒಂದು ಸರ್ವೆ ನಂಬರ್ ಮೇಲೆ ಏನು ಮಾಡಬೇಕು ನಾವು ನೋಡಿ ಸ್ನೇಹಿತರೆ, ಮೂಲ ಸರ್ವೆ ಟಿಪ್ಪಣಿ ಪುಸ್ತಕ, ಮೂಲ ಸರ್ವೆ ಪಕ್ಕಾ ಪುಸ್ತಕ, ಇಸ್ಸಾ ಅಟ್ಲಾಸು ಮತ್ತು ಪೇಜ್ ನಂಬರ್ 2 ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಪೇಜ್ ನಂಬರ್, ನಾನು ಎಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ಇವೆಲ್ಲ ಚೇಂಜ್ ಮಾಡಿಕೊಂಡು ನೀವೆಲ್ಲದಕ್ಕೂ 15 ರುಪೀಸ್, ಒಂದೊಂದಕ್ಕೆ ಏನು ಬೇಕಂದ್ರೂ ನೀವು 15 ರುಪೀಸ್ ಪೇ ಮಾಡಬೇಕಾಗತ್ತೆ. ಪೇ ಮಾಡಿ ನೀವು ಅಪ್ಲೈ ಮಾಡಿದ್ರೆ ಅದು ನಿಮಗೆ ಬರುತ್ತೆ. ಇಲ್ಲಿ ಕೆಳಗೆ ಮತ್ತೆ ಅರ್ಜಿದಾರನ ಹೆಸರು ಹಾಕಬೇಕು, ಮೊಬೈಲ್ ನಂಬರ್ ಇದೆ, ಮತ್ತು ದಾಖಲೆಯ ಪ್ರಕಾರಗಳು ಯಾವುದು ಬೇಕೋ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ವಿಲೇಜ್ ಮ್ಯಾಪ, ಖರಾಬ್ ಉತ್ತರ, ಅಟ್ಲಾಸ, ಪಕ್ಕಾ ಬುಕ್ಕು, ILR, ಆಕಾರ್ ಬಂದು ಟಿಫನ್, ಇದ್ರ ಯಾವ್ದು ಬೇಕೋ ಅದನ್ನು ಎಂಟ್ರಿ ಮಾಡಿ. ಮತ್ತು ನೀವು ದಾಖಲೆಯ ಪ್ರಕಾರಗಳು, ಇತರೆ ದಾಖಲೆಗಳು, ಅದರ್ಸ್ ಡಾಕ್ಯುಮೆಂಟ್ಸ್ ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡಿ ಈ ಸೆಲೆಕ್ಟ್ ಡಾಕ್ಯುಮೆಂಟ್ ಇವು ಯಾವ್ದು ಬೇಕೋ ನೀವು ಇದರಲ್ಲಿ ಎಂಟ್ರಿ ಮಾಡ್ಬೋದು ಸ್ನೇಹಿತರೆ. ಅದು ಒಂದು ವೇಳೆ ಇದಲ್ಲ ನನಗೆ ಈ ಡಾಕ್ಯುಮೆಂಟ್ ಬೇಡ ಅಂದರೆ ಇತರೆ ದಾಖಲೆಗಳು ಅಂತ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ರಿಕ್ವೆಸ್ಟ್ ಅಂತ ಕೊಟ್ಟರೆ ನಿಮಗೆ ರಿಕ್ವೆಸ್ಟ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಆಗುತ್ತೆ, ನಿಮ್ಮ ಒಂದು ಅರ್ಜಿ ಕ್ರಿಯೇಟ್ ಆಗಿ ನಿಮಗೆ ಒಂದು ಇದಕ್ಕೆ ಆಫೀಸ್ಗೆ ಹೋಗುತ್ತೆ, ಅದು ಜನ್ರೇಟ್ ಆಗುತ್ತೆ ಸ್ನೇಹಿತರೆ. ಜನ್ರೇಟ್ ಆಗಿ ನಿಮಗೆ ಮತ್ತೆ ಲಾಗಿನ್ ಆಗಿ ನೀವು ಅದನ್ನು ಪ್ರಿಂಟನ್ನು ಪಡೆಯಬಹುದು ಸ್ನೇಹಿತರೆ, ಅಥವಾ ಇಲ್ಲೇ ಹೀಗೆ ಜನ್ರೇಟು ಆಗ್ಬೋದು. ಈ ರೀತಿ ನೀವು ನಿಮ್ಮ ಒಂದು ಭೂಮಿಯ ದಾಖಲೆಗಳನ್ನು ಯಾವುದು ಬೇಕೋ ಆ ದಾಖಲೆಗಳನ್ನು ಪೇ ಮಾಡಿ ನೀವು ನಿಮ್ಮ ಒಂದು ದಾಖಲೆಗಳನ್ನು ಪಡೆಯಬಹುದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.